ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಟಿಕೆಟ್ಸ್ ಪ್ಲೀಸ್. ಬರೆದವರು ಡಿ.ಎಚ್. ಲಾರೆನ್ಸ್. ಇದೊಂದು ಶಾರ್ಟ್ ಸ್ಟೋರಿಯಾಗಿದ್ದು ಮೊದಲನೇ ವರ್ಲ್ಡ್ ವಾರ್ ಸಂದರ್ಭದಲ್ಲಿ ಬರೆದಂತಹ ಕೃತಿಯಾಗಿದೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡೋಣ ಟಿಕೆಟ್ಸ್ ಪ್ಲೀಸ್. ಡಿ.ಎಚ್. ಲಾರೆನ್ಸ್ ಶಾರ್ಟ್ ಸ್ಟೋರಿ ಟಿಕೆಟ್ಸ್ ಪ್ಲೀಸ್. ಇಟ್ಸ್ ಅ ಸ್ಟೋರಿ ಸೆಟ್ ಇನ್ WW1 ಇನ್ ದ ಸೆನ್ಸ್ ವರ್ಲ್ಡ್ ವಾರ್ 1. ಇದೊಂದು ಶಾರ್ಟ್ ಸ್ಟೋರಿಯಾಗಿದ್ದು ಬರೆದವರು ಡಿ.ಎಚ್. ಲಾರೆನ್ಸ್. ಇದು ಬರೆದ ಸಂದರ್ಭ ಮೊದಲನೇ ವಿಶ್ವಯುದ್ಧ ಸಂದರ್ಭ. ದ್ಯಾಟ್ ದ ಲೀಡಿಂಗ್ ಫಿಗರ್ ಆ್ಯನಿ, ಅ ಫೀಮೇಲ್ ಕಂಡಕ್ಟರ್ ಇನ್ ಅ ಟ್ರಾಮ್ ಕಾರ್. ಇಂಗ್ಲೆಂಡಿನಲ್ಲಿ ಆಗ ಟ್ರಾಮ್ ಕಾರ್ ಅನ್ನೋದು ತುಂಬ ಫೇಮಸ್ ಆಗಿತ್ತು. ಟ್ರಾಮ್ ಕಾರ್ ಅಂದರೆ ನಾವು ಇಲ್ಲಿ ಓಡಿಸುವಂತಹ ಇಲೆಕ್ಟ್ರಿಕ್ ಟ್ರೈನ್ಗಳ ರೀತಿ ಇರ್ತದೆ. ಅದರಲ್ಲಿ ಫೀಮೇಲ್ ಕಂಡಕ್ಟರ್ ಒಬ್ಬರಿದ್ದರು, ಅವರ ಹೆಸರು ಆ್ಯನಿ. ಅವರು ಈ ಕೃತಿಯ ಮೇಜರ್ ರೋಲನ್ನು ಪ್ಲೇ ಮಾಡ್ತಾರೆ, ಅಂದರೆ ಪ್ರೊಟಗಾನಿಸ್ಟ್ ಆಗಿದ್ದಾರೆ. ಆಫ್ಟರ್ ಬೀಯಿಂಗ್ ಸೆಡ್ಯೂಸ್ಡ್ ಆ್ಯಂಡ್ ಜಿಲ್ಟೆಡ್ ಬೈ ಜಾನ್ ಥಾಮಸ್, ಈ ಆ್ಯನಿ ಅನ್ನುವರು ಜಾನ್ ಥಾಮಸ್ನ ಮೋಸದಾಟಕ್ಕೆ ಬಲಿಯಾಗ್ತಾರೆ ಮತ್ತು ತುಂಬ ತೊಂದರೆಗಳನ್ನು ಅನುಭವಿಸ್ತಾರೆ. ಆನಂತರ ಆ್ಯನಿ ಏನು ಮಾಡ್ತಾರೆ, ಈ ಜಾನ್ ಥಾಮಸ್ ಅನ್ನೋರು ಯಂಗ್ ಇನ್ಸ್ಪೆಕ್ಟರ್ ಆಫ್ ದ ಟ್ರಾಮ್ವೇ ಸಿಸ್ಟಮ್, ಅದೇ ಟ್ರಾಮ್ವೇ ಸಿಸ್ಟಮಲ್ಲಿ ಒಬ್ಬರು ಯಂಗ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆದರೆ ಆ ವ್ಯಕ್ತಿಯೊಬ್ಬ ವುಮನೈಸರ್ ಆಗಿದ್ದ, ತುಂಬ ಮಹಿಳೆಯರ ಜೊತೆ ಓಡಾಟವನ್ನು ಇಟ್ಕೊಂಡಿದ್ದ, ನಂತರ ಮೋಸ ಮಾಡಿ ಕೈಕೊಟ್ಟು ಹೋಗ್ತಾ ಇದ್ದ. took revenge on the man by uniting all the female conductors who had experienced the same. ಇದೇ ಸೇಮ್ ಎಕ್ಸ್ಪೀರಿಯನ್ಸನ್ನು ಒಂದಷ್ಟು ಮಹಿಳಾ ಕಂಡಕ್ಟರ್ಗಳು ಅನುಭವಿಸಿದ್ದರು. ಯಾರಿಂದ? ಜಾನ್ ಥಾಮಸ್ಸಿಂದ. ಅವರು ರಿವೆಂಜನ್ನು ತೀರಿಸ್ಕೊಳ್ತಾರೆ ಅವನ ವಿರುದ್ಧ. ಯಾವ ರೀತಿಯ ರಿವೆಂಜ್ ಮತ್ತು ಅದರ ಫೈನಲ್ ರಿಸಲ್ಟ್ ಏನಾಯಿತು ಅನ್ನೋದನ್ನು ನೋಡೋಣ. ಡಿ.ಎಚ್. ಲಾರೆನ್ಸ್ ಕ್ಲಾಸಿಕ್ ಶಾರ್ಟ್ ಸ್ಟೋರಿ ಅಬೌಟ್ ದ ವಾರ್ ಬಿಟ್ವೀನ್ ಸೆಕ್ಸಸ್. ಯೂಶ್ವಲಿ ವಾರ್ ಅನ್ನೋದು ಎರಡು ದೇಶಗಳ ನಡುವೆ ನಡೆಯುವಂತಹದ್ದು. ಆದರೆ ಡಿ.ಎಚ್. ಲಾರೆನ್ಸ್ ಅವರ ಈ ಕೃತಿಯಲ್ಲಿ ವಾರ್ ಅನ್ನೋದು ಎರಡು ಸೆಕ್ಸ್ ಅಥವಾ ಎರಡು ಜೆಂಡರ್, ಮೇಲ್ ಫೀಮೇಲ್ಗಳ ಮಧ್ಯೆ ನಡೆದಂಥದ್ದಾಗಿದೆ. ಹೇಗೆ ನಡೆಯಿತು, ಅದಕ್ಕೆ ಕಾರಣವೇನು, ರಿಸಲ್ಟ್ ಏನಾಯಿತು ನೋಡೋಣ. ಟಿಕೆಟ್ಸ್ ಪ್ಲೀಸ್ ವಾಸ್ ಪಬ್ಲಿಷ್ಡ್ ಇನ್ 1918 ವೈಲ್ ದ ಫಸ್ಟ್ ವರ್ಲ್ಡ್ ವಾರ್ ವಾಸ್ ಸ್ಟಿಲ್ ರಾಗಿಂಗ್. ಇದು ಈ ಕೃತಿ ಬರೆದಂತಹ ಸಮಯದಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಆಗ್ತಾ ಇತ್ತು. But D.H. Lawrence's short story of love, sex, betrayal and vengeance is set on the home front rather than the western front, and centers on the battle of sexes rather than the horrific conflict in northern France and Belgium. ಇಲ್ಲಿ ಈ ಕೃತಿಯ ಮೇಜರ್ ಥೀಮ್ಗಳು ಬಂದು ಲವ್, ಸೆಕ್ಸ್, ಬಿಟ್ರಯಲ್ ಮತ್ತು ವೆಂಜಿನ್ಸ್, ಅದರ ಕುರಿತಾದ ದ್ವೇಷದ ಭಾವನೆ. In summary, Tickets Please is a story about a man who works on the trams of Nottingham during the First World War. ಆಲ್ರೆಡಿ ಹೇಳಿದಾಗೆ ಈ ಕಥೆ ರಿಲೇಟ್ ಆಗಿರೋದು ತುಂಬ ಜನರಿಗೆ ಸಂಬಂಧಪಟ್ಟಂತೆ. ಅವರೆಲ್ಲ ಇಂಗ್ಲೆಂಡಿನಲ್ಲಿರುವ ಅಥವಾ ನಾಟಿಂಗ್ಹ್ಯಾಮಲ್ಲಿರುವ ಟ್ರಾಮ್ ಸರ್ವಿಸ್, ಒಂದು ವೆಹಿಕಲ್ ಟ್ರಾಮ್ ಸರ್ವಿಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರ ಮಧ್ಯೆ ನಡೆದಂತಹ ಘಟನೆಗಳ ಕುರಿತಾಗಿ ಈ ಕಥೆ ಇರುವಂತಹದ್ದು ಟಿಕೆಟ್ಸ್ ಪ್ಲೀಸ್ ಅನ್ನೋದು. ಅದರಲ್ಲಿ ಮುಖ್ಯವಾಗಿರುವ ವ್ಯಕ್ತಿ ಯಾರು? ಜಾನ್ ಥಾಮಸ್. His very name is slang for the male member or penis, is a cock of the walk, a jack the lad, a man who thinks he has it all. ಅವನೊಬ್ಬ ವುಮನೈಸರ್ ಆಗಿದ್ದ, ಆಲ್ರೆಡಿ ಹೇಳಿದ ಹಾಗೆ. ಒಳ್ಳೆಯ ನಡತೆ ಹೊಂದಿರಲಿಲ್ಲ, ಅವನ ಬಿಹೇವಿಯರ್ ತುಂಬ ಕೆಟ್ಟದಾಗಿತ್ತು. ಇದ್ದ ಹುಡುಗಿಯರ ಜೊತೆ ಎಲ್ಲ ಬ್ಯಾಡಾಗಿ ಬಿಹೇವ್ ಮಾಡ್ತಿದ್ದ, ಮಿಸ್ಯೂಸ್ ಮಾಡ್ತಾ ಇದ್ದ, ಹಾಗೆ ಅವರನ್ನು ಬಿಟ್ಟು ಹೋಗ್ತಾ ಇದ್ದ, ಕೈ ಕೊಡ್ತಿದ್ದ. ಕ್ಯೂರಿಯಸ್ಲಿ, ದೋ ದಿಸ್ ಈಸ್ 1918 ಆ್ಯಂಡ್ ಹೀ ಈಸ್ ನಾಟ್ ಎಟ್ ದ ಫ್ರಂಟ್, ಹೀ ಈಸ್ ನಾಟ್ ಫೈಟಿಂಗ್ ಇನ್ ದ ವಾರ್. ಆ ಸಮಯದಲ್ಲಿ ಏನಾಗಿತ್ತು, ವರ್ಲ್ಡ್ ವಾರ್ ನಡೀತಾ ಇದ್ದ ಕಾರಣ ಗಂಡಸರೆಲ್ಲ ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ದರು, ಇವನೊಬ್ಬನನ್ನು ಬಿಟ್ಟು. ಇವನನ್ನು ಯಾಕೆ ಬಿಟ್ಟಿದ್ರು? ವೈ? ಲಾರೆನ್ಸ್ ಡಸ್ ನಾಟ್ ಟೆಲ್ ಅಸ್. ಲಾರೆನ್ಸ್ ಅದನ್ನು ಎಲ್ಲೂ ನಮಗೆ ಹೇಳೋದಿಲ್ಲ ಅವರನ್ನು ಯಾಕೆ ಬಿಟ್ಟರು ಅನ್ನೋದು. ಬಟ್ ಇಟ್ ರೇಸಸ್ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ಸ್. ಡಸ್ ದಿಸ್ ಕಾಸ್ಟ್ ಅ ಶ್ಯಾಡೋ ಓವರ್ ಹಿಸ್ ಮ್ಯಾನ್ಲಿನೆಸ್? ಹಾಗಿದ್ರೆ ಅವನ ಮ್ಯಾನ್ಲಿನೆಸ್ಸಿನ ಕುರಿತಾಗಿ ಡೌಟ್ ಇದೆಯಾ ಅನ್ನುವ ಕ್ವೆಶ್ಚನನ್ನು ಅವರು ಮುಂದೆ ಇಡ್ತಾರೆ, ಬಿಟ್ಟರೆ ನಮಗೆ ಕವಿಯಲ್ಲೂ ಆನ್ಸರನ್ನು ಕೊಡೋದಿಲ್ಲ. ವೆಲ್, ಇಟ್ ಸರ್ಟೇನ್ಲಿ ಡಸ್ ನಾಟ್ ಸ್ಟಾಪ್ ಹಿಮ್ ಫ್ರಮ್ ಅಟ್ರಾಕ್ಟಿಂಗ್ ದ ಅಟೆನ್ಷನ್ ಆಫ್ ಆ್ಯನಿ, ಒನ್ ಆಫ್ ದ ಗರ್ಲ್ಸ್ ವರ್ಕಿಂಗ್ ಆನ್ ದ ಟ್ರಾಮ್ಸ್ ವಿತ್ ಹಿಮ್. ಅವರ ಒಟ್ಟಿಗೆ ಆ್ಯನಿ ಅನ್ನೋ ಒಬ್ಬಳು ಹುಡುಗಿ ವರ್ಕ್ ಮಾಡ್ತಾ ಇದ್ಲು. ಆದರೆ ಇವನು ವಾರಲ್ಲಿ ಯುದ್ಧ ಮಾಡದೇ ಇರುವಂತಹದ್ದು, ಇವೆಲ್ಲ ಮ್ಯಾನ್ಲಿನೆಸ್ನ ಕ್ವೆಶ್ಚನ್ ಅನ್ನೋದು ಇಲ್ಲಿ ಬರೋದಿಲ್ಲ. ಇಲ್ಲಿ ಅಟ್ರ್ಯಾಕ್ಷನ್ ಅನ್ನೋ ಆ ವಿಷಯ ಬಂದಾಗ ಅವನ ಹುಡುಗಿಯಿಂದ ಅಟ್ರ್ಯಾಕ್ಟ್ ಆಗ್ತಾನೆ, ಆ ಹುಡುಗಿ ಕೂಡ ಇವನ ಕಡೆಯಿಂದ ತುಂಬ ಅಟ್ರ್ಯಾಕ್ಟ್ ಆಗ್ತಾಳೆ. ಆದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವರಿಬ್ಬರು
ಭೇಟಿಯಾದ ತಕ್ಷಣ ಇಬ್ಬರ ಮಧ್ಯದಲ್ಲಿ ಅಂಥ ಅಟ್ರಾಕ್ಷನ್ಸ್ ಏನೂ ಇರೋದಿಲ್ಲ. ಅವಳು ಆ್ಯನಿ ತುಂಬ ಸ್ಟ್ರಾಂಗ್ ಸ್ಪೀಕರ್ ಆಗಿರೋ ಕಾರಣ ಅವಳ ನಾಲಿಗೆ ತುಂಬ ಶಾರ್ಪ್ ಆಗಿತ್ತು, ಸಡನ್ನಾಗಿ ರಿಪ್ಲೈ ಮಾಡ್ತಾಯಿದ್ಲು. ತುಂಬ ಎಗ್ರೆಷನ್ ಇದ್ದ ಕಾರಣ ಅವನು ತುಂಬ ದೂರನೇ ಉಳಿದಿದ್ದ. ಆದರೆ ಒಂದು ಹಂತದಲ್ಲಿ ಅವರಿಬ್ಬರು ಒಟ್ಟಿಗೆ ಭೇಟಿ ಆಗ್ತಾರೆ, ಅಟ್ರಾಕ್ಷನ್ ಆಗ್ತದೆ. ಹಾಗೆಯೇ ಬೇರೆ ಕೂಡ ಸೆಕ್ಷುವಲ್ ಡಿಸೈರ್ ಕೂಡ ಅವರ ಮಧ್ಯೆ ಕಂಪ್ಲೀಟ್ ಆಗ್ತದೆ. ದೇ ಗೋ ಔಟ್ ಟುಗೆದರ್ ಟು ದ ಫನ್ ಫೇರ್ ವೇರ್ ಲಾರೆನ್ಸ್ ಲೋಡ್ಸ್ ಎವ್ರಿ ಇನ್ನೋಸೆಂಟ್ ಡಿಟೇಲ್ಸ್ ವಿತ್ ದ ಫ್ರೂಡಿಯನ್ ಸಜೆಷನ್. ಇಲ್ಲಿ ಲಾರೆನ್ಸ್ ಅವರು ಭೇಟಿಯಾದ ಆಗ ನಡೆದಂತಹ ಬೇರೆ ಬೇರೆ ಸಂದರ್ಭಗಳೇನಿತ್ತು ಅದನ್ನು ತುಂಬ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದೇ ರೈಡ್ ಆನ್ ದ ಹಾರ್ಸಸ್ ಆಫ್ ದ ಕ್ಯಾರೋಸೆಲ್ ಹಿಂಟ್ಸ್ ಎಟ್ ದ ಅನ್ಸ್ಪೋಕನ್ ಸೆಕ್ಷುವಲ್ ಡಿಸೈರ್ ಬಿಟ್ವೀನ್ ದೆಮ್. ಅವರು ಹಾರ್ಸ್ ರೈಡಿಂಗ್ ಮಾಡಿಕೊಂಡು ಫನ್ ಫೇರಿಗೆ ಅಂದರೆ ಒಂದು ಫ್ಯಾರಿಗೆ ಒಂದು ಜಾತ್ರಾ ಸಂಭ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಹೋಗದ ಸಂದರ್ಭ, ಅಲ್ಲಿ ಆದಂಥ ಫನ್ ಇನ್ಸಿಡೆಂಟ್ಗಳು ಎಲ್ಲವನ್ನ ಲಾರೆನ್ಸ್ ತುಂಬ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಹಾರ್ಸ್ ರೈಡಿಂಗಲ್ಲಿ ಅವರಿಬ್ಬರು ಅಟ್ರ್ಯಾಕ್ಟ್ ಆಗ್ತಾರೆ. ಡ್ಯಾಶಿಂಗ್ ಜಾನ್ ಥಾಮಸ್ ರೈಡ್ಸ್ ಅ ಹಾರ್ಸ್ ನೇಮ್ಡ್ ಬ್ಲ್ಯಾಕ್ ಬೆಸ್. ಆ ಹಾರ್ಸ್ನ ಹೆಸರು ಬಂದು ಬ್ಲ್ಯಾಕ್ ಬೆಸ್ ಅಂತ. ಹಾಗೆ ಜಾನ್ ಥಾಮಸ್ ನೋಡಲಿಕ್ಕೆ ತುಂಬ ಡ್ಯಾಶಿಂಗ್ ಆಗಿ, ಎನರ್ಜೆಟಿಕ್ ಆಗಿ, ಹ್ಯಾಂಡ್ಸಮ್ ಆಗಿ ಇದ್ದ. After their date at the fairground, though, Annie discovers that John Thomas has been walking out with many of other girls working on the trams. ಇಲ್ಲಿ ಜಾನಿ ಗಮನಿಸ್ತಾಳೆ ಏನಂದರೆ, ಜಾನ್ ಥಾಮಸ್ ಬರೀ ಅವಳೊಟ್ಟಿಗೆ ಮಾತ್ರ ಅಫೇರ್ ಇಟ್ಕೊಳ್ಳಿಲ್ಲ, ಬದಲಾಗಿ ಆ ಟ್ರಾಮ್ ಸರ್ವಿಸ್ನಲ್ಲಿದ್ದ ಉಳಿದ ಒಂದಿಷ್ಟು ಮಹಿಳೆಯರ ಜೊತೆ ಕೂಡ ಅವನು ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿದ್ದಕ್ಕೆ ಗಮನಿಸ್ತಾಳೆ. ಆ್ಯಂಡ್ ದ ವಿಮೆನ್ ಕಲೆಕ್ಟಿವ್ಲಿ ಪ್ಲಾಟ್ ದೇಯರ್ ರಿವೆಂಜ್. ಆ ಎಲ್ಲ ವಿಮೆನ್, ಯಾರೆಲ್ಲ ಮಹಿಳೆಯರಿದ್ದರು, ಅವನಿಂದ ಮೋಸ ಆದಂಥವರು, ಮೋಸಗೊಳಗಾದವರು ಎಲ್ಲ ಒಟ್ಟಿಗೆ ಸೇರಿ ಅವನ ವಿರುದ್ಧ ರಿವೆಂಜನ್ನು ತೀರಿಸಿಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆಂಬಶಿಂಗ್ ಜಾನ್ ಥಾಮಸ್ ಇನ್ ಒನ್ ಆಫ್ ದ ಟ್ರಾಮ್ಸ್ ಒನ್ ನೈಟ್ ಆಫ್ಟರ್ ವರ್ಕ್. ಒಂದು ದಿವಸ ಒಂದು ನೈಟಲ್ಲಿ ಏನಾಗುತ್ತೆ, ಅವನ ಸರ್ವಿಸನ್ನು ಮುಗಿಸಿ ಜಾನ್ ಥಾಮಸ್ ಯಾವಾಗ ಹೊರಗೆ ಬರ್ತಾನೆ ಅಷ್ಟೊತ್ತಿಗೆ ಎಲ್ಲ ರಿವೆಂಜನ್ನು ತಗೊಳ್ಳೋದು ಅಂತ ಪ್ಲ್ಯಾನ್ ಮಾಡ್ತಾರೆ. ದೇ ಎಕ್ಸಾಕ್ಟ್ ಆ ರಿಚುವಲ್ ಹ್ಯುಮಿಲಿಯೇಷನ್ ಆನ್ ಹಿಮ್. ಸೇಮ್ ಅವನಿಗೆ ಒಳ್ಳೆ ರೀತಿಯ ಹ್ಯುಮಿಲಿಯೇಷನ್ ಮಾಡಬೇಕು ಅಂತ ಅವರೆಲ್ಲ ಕಾಯ್ತಾಯಿದ್ರು. ಬೀಟಿಂಗ್ ಹಿಮ್ ಆ್ಯಂಡ್ ಟಾಂಟಿಂಗ್ ಹಿಮ್, ಟೇರಿಂಗ್ ಇಟ್ಸ್ ಕ್ಲೋತ್ಸ್. ಹೊಡಿಲಿಕ್ಕೆ ಶುರು ಮಾಡ್ತಾರೆ, ಮಾತಿನಲ್ಲಿ ತುಂಬ ಬೈಲಿಕ್ಕೆ ಆರಂಭಿಸ್ತಾರೆ. ಹಾಗೆ ಅವನ ಬಟ್ಟೆಗಳನ್ನೆಲ್ಲ ಎಳ್ದಾಡಿ ಹರಿದಾಕಿ ಬಿಡ್ತಾರೆ. ಹ್ಯಾಸ್ ಜಾನ್ ಥಾಮಸ್ ಲೈಸ್ ಆನ್ ದ ಗ್ರೌಂಡ್ ಬೀಟನ್, ಬ್ಲೀಡಿಂಗ್ ಆ್ಯಂಡ್ ರಾಬ್ಡ್ ಆನ್ ಹಿಸ್ ಪವರ್. ಯಾವಾಗ ಜಾನ್ ಥಾಮಸಿಗೆ ಸಾರಿ ಹೊಡಿತಾರೆ, ಅವನ ದೇಹದಿಂದೆಲ್ಲ ರಕ್ತ ಸೋಡ್ತದೆ. ಹಾಗೆ ಅವನ ಪವರನ್ನು ಕೂಡ ರಾಬ್ ಮಾಡ್ತಾರೆ. ಅಂದರೆ ಅವನ ನಾನೇ ಮೇಲು ಅನ್ನುವ ಏನು ಮೇಲ್ ಡಾಮಿನೇಷನ್ ಇರ್ತದಲ್ಲ, ಅದನ್ನು ಆ ಮಹಿಳೆಯರೆಲ್ಲ ಕಿತ್ತುಕೊಂಡು ಬಿಡ್ತಾರೆ. ದ ವಿಮೆನ್ ಸ್ಟ್ರೈಟನ್ ದೇಯರ್ ಯೂನಿಫಾರ್ಮ್ಸ್ ಆ್ಯಂಡ್ ಲೀವ್ ಹಿಮ್. ಎಲ್ಲ ಅವನ ಯೂನಿಫಾರ್ಮನ್ನೆಲ್ಲ ಹರಿದು ಚಿಂದಿ ಮಾಡಿ ಹಾಕ್ತಾರೆ. ಹಾಗೆ ಅವನನ್ನು ಬಿಟ್ಟು ಬಿಡ್ತಾರೆ. ಬೇರಿಂಗ್ ಫ್ಲಶ್ಡ್ stuffed faces as they leave. The climax of the story, which sees the attack on John Thomas, frames the women as wild animals, like a pack of wolves attacking their prey. ಇಲ್ಲಿ ಕ್ಲೈಮ್ಯಾಕ್ಸಿನಲ್ಲಿ ನಾವು ನೋಡಿದ ಹಾಗೆ ಜಾನ್ ಥಾಮಸ್ ಅವನೇನು ಕೆಟ್ಟದ್ದು ಮಾಡಿದ್ದಾನೆ, ಅವನ ಮೇಲೆ ರಿವೆಂಜ್ ತೀರಿಸಿಕೊಳ್ಳಿಕ್ಕೋಸ್ಕರ ಈ ಮಹಿಳೆಯರು ಹೋದವರು ಒಂದು ತೋಳದ ಗುಂಪಿನ ರೀತಿ ಬಿಹೇವ್ ಮಾಡಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹಿಯರ್ ದ ಯೂಶುವಲ್ ಮೇಲ್ ಹಂಟರ್ ಇನ್ ಸರ್ಚ್ ಆಫ್ ಹಿಸ್ ಫೀಮೇಲ್ ಕ್ವಾರಿ ಈಸ್ ರಿವರ್ಸ್ಡ್. ಇಲ್ಲೇನಾಯಿತು, ಯೂಶ್ವಲಿ ಮೇಲ್ ಫೀಮೇಲ್ನ ಮೇಲೆ ಈ ಥರ ಅಟ್ಯಾಕ್ ಮಾಡುವಂಥದ್ದು ಜನರಲಿ ನೋಡ್ತೇವೆ. ಆದರೆ ಈ ಕಥೆಯಲ್ಲಿ ಅದು ಉಲ್ಟಾ ಆಯಿತು. ಫೀಮೇಲ್ ತನ್ನ ಹಗೆಯನ್ನು, ದ್ವೇಷವನ್ನು ಆ ಮೇಲ್ನ ಮೇಲೆ ಸರಿಯಾಗಿ ತೀರಿಸಿಕೊಳ್ತಾಳೆ. Tickets Please appears to make a comment on the changing attitudes to gender roles during the First World War. ಅದುವರೆಗೂ ಒಂದು ತರಹ ಜೆಂಡರ್ ರೂಲ್ಸ್ ಇತ್ತು, ಮೇಲ್ ಫೀಮೇಲ್ನ ಮೇಲೆ ಡಾಮಿನೇಟ್ ಮಾಡ್ತಾ ಇದ್ದ. ಆ ನಂತರ ಈಗ ಫಸ್ಟ್ ವರ್ಲ್ಡ್ ವಾರ್ನ ಸಮಯದಲ್ಲಿ ಆ ಆ್ಯಟಿಟ್ಯೂಡ್ ಚೇಂಜ್ ಆಗ್ತಾ ಇದೆ. ಫೀಮೇಲ್ ಕೂಡ ತನ್ನ ಸ್ಟ್ರಾಂಗ್ ನೇಚರನ್ನು ಮೇಲ್ ಮೇಲೆ ತೋರಿಸ್ತಾ ಇದ್ದಾಳೆ. ತನ್ನ ದ್ವೇಷ, ಹಗೆಸ್ತನವನ್ನು ಎಲ್ಲ ತೀರಿಸಿಕೊಂಡು ಅವಳು ಕೂಡ ಡೇ ಬೈ ಡೇ ಪವರ್ಫುಲ್ ಆಗ್ತಾ ಇದ್ದಾಳೆ. ದ ವಿಮೆನ್ ಆರ್ ವರ್ಕಿಂಗ್ ಆ್ಯಂಡ್ ಯೂಸ್ ದೇರ್ ಕಲೆಕ್ಟಿವ್ ಪವರ್ ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದ ಮ್ಯಾನ್ ಹೂ ಹ್ಯಾಸ್ ರಾಂಗ್ಡ್ ದೆಮ್. ಯಾವ ಮನುಷ್ಯ ಒಂದು ಮಹಿಳೆಯ ಮೇಲೆ ಕೆಟ್ಟದಾಗಿ ವರ್ತಿಸ್ತಾನೆ, ಅವನಿಗೆ ಬುದ್ಧಿ ಕಲಿಸುವ ಲೆವೆಲಿಗೆ ಮಹಿಳೆ ಬಂದಿದ್ದಾಳೆ ಅನ್ನೋದನ್ನು ಈ ಸಣ್ಣ ಕಥೆಯ ಮೂಲಕ D.H. ಲಾರೆನ್ಸ್ ಅವರು ಹೇಳಿದ್ದಾರೆ. ಇಲ್ಲಿಗೆ ಈ ಕಥೆಯ ಕನ್ನಡ ವಿವರಣೆ ಮುಗಿಯಿತು. ನಿಮಗೆ ಇದು ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ದಯಮಾಡಿ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.